ಬೆಂಗಳೂರಿನ ಮಹದೇವಪುರದಲ್ಲಿ ಮತಗಳ್ಳತನ ಆಗಿದೆ ಎನ್ನುವಂತ ಗಂಭೀರ ಆರೋಪವನ್ನು ರಾಹುಲ್ ಗಾಂಧಿ ಮಾಡಿದರು. ವೋಟರ್ ಐಡಿಯಲ್ಲಿ ಮನೆ ನಂಬರ್ 0 ಇದೆ ಅಂತ ಅದನ್ನು ಕೂಡ ಅವರು ಸಾಕ್ಷಿಯನ್ನು ತೋರಿಸಿದ್ರು. ಈ ಬಗ್ಗೆ ಸಾಕ್ಷಿಯನ್ನ ಬಿಡುಗಡೆ ಮಾಡಿದ್ರು ರಾಹುಲ್ ಗಾಂಧಿ ಬಿಡುಗಡೆ ಮಾಡಿದಂತಹ ಸಾಕ್ಷಿಯಲ್ಲಿ ಮಂಜುಳಾ ಅನ್ನುವಂಥವರ ಹೆಸರಿದೆ. ಈ ಅಸಲಿಯತ್ತನ್ನ ಪರಿಶೀಲನೆ ಮಾಡಲಾಯಿತು. ನ್ಯೂಸ್ 18ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ವೋಟರ್ ಐಡಿಗೆ ಸಂಬಂಧಪಟ್ಟಂತಹ ಮತದಾರ ನಮ್ಮ ವೋಟರ್ ಐಡಿಯಲ್ಲಿ ಮನೆ ನಂಬರ್ 0 ಅಂತಾನೆ ಇದೆ. ಹಾಗನ್ ಮಾತ್ರಕ್ಕೆ ನಾವು ನಕಲಿ ಮತದಾರರು ಅಲ್ಲ. ನಂಬರ್ ಇಲ್ಲ ಅಂತಿದ್ರೆ 0 ಅಂತ ಇದೆ ಅಂದ್ರೆ ಅದು ನಮ್ಮ ತಪ್ಪಲ್ಲ. ರಾಹುಲ್ ಗಾಂಧಿ ಅವರು ಸುಮ್ಮನೆ ಹೇಳಬಾರದು. ಮನೆ ನಂಬರ್ 0 ಇರೋದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ. ನಮ್ಮನ್ನು ಯಾರು ಈ ಹಿಂದೆ ಸಂಪರ್ಕ ಮಾಡಿಲ್ಲ. ಪರಿಶೀಲನೆ ಮಾಡೋದಕ್ಕೆ ಯಾರು ಕೂಡ ಬಂದಿಲ್ಲ. ನಮ್ಮದು ಕೂಡ ಸ್ವಂತ ಮನೆ ಇರೋದು. ವೋಟರ್ ಲಿಸ್ಟ್ ಅಲ್ಲಿ ನನ್ನ ಹೆಸರಿದೆ. ನಾನು ಕೂಡ ವೋಟ್ ಮಾಡ್ತಾ ಇದ್ದೇನೆ. ಆದ್ರೆ ರಾಹುಲ್ ಗಾಂಧಿ ಅವರು ಮಾಡುವಂತಹ ಆರೋಪ ಸಲ್ಲ. 0 ಅಂತ ಇದೆ ಅಂದ್ರೆ ನಾವು ನಕಲಿ ಮತದಾರರು ಅಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಕಾರ್ತಿಕ್ ಈ ಬಗ್ಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡಿ. ರಾಹುಲ್ ಗಾಂಧಿ ದೇಶದ ಚುನಾವಣಾ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅದರಲ್ಲೂ ಮತಗಳ್ಳತನ ಆರೋಪವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸಾಕ್ಷಿಗಳನ್ನು ಕೂಡ ಅವರು ಬಿಡುಗಡೆ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿರುವಂತದ್ದು ಅಡ್ರೆಸ್ಸೇ ಇಲ್ಲಿರ್ತಕ್ಕಂಥವರು ಇಲ್ಲಿ ಮತದಾನವನ್ನು ಮಾಡಿದ್ದಾರೆ. ವೋಟರ್ ಐಡಿಯಲ್ಲಿ 00 ಅಂತ ಇದೆ ಮನೆ ನಂಬರ್ ಅನ್ನುವಂಥ ಒಂದು ಆರೋಪವನ್ನ ಮಾಡಿ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡಿದ್ರು. ಆ ದಾಖಲೆಯಲ್ಲಿ ಇರ್ತಕ್ಕಂಥ ನಂಬರ್ 8 ಮತ್ತು ನಂಬರ್ 4ರ ನಂಬರ್ ಏನಿದೆ ಅವರು ದಾಖಲೆ ಬಿಡುಗಡೆ ಮಾಡಿರುವಂಥದ್ದು. ಅದರಲ್ಲಿ ಮಂಜುಳಾ ಅನ್ನುವಂಥವರ ಹೆಸರು ಕೂಡ ಇತ್ತು, ಹಾಗೆ ಅವರ ಪತಿಯ ಹೆಸರು ಕೂಡ ಇತ್ತು. ಅವರನ್ನು ನಾವು ಇವತ್ತು ಮಾತನಾಡಿಸ್ತೇವೆ. ಅವರ ಮನೆಗೆ ನಾನು ಬಂದಿದ್ದೇನೆ, ನಿಮಗೆ ತೋರಿಸ್ತಾ ಹೋಗ್ತೇನೆ. ಇದೇ ಒಂದು ದೃಶ್ಯಗಳಲ್ಲಿ ಇದೇ ಅವರ ಮನೆ. ರಾಹುಲ್ ಗಾಂಧಿ ಏನು ದಾಖಲೆ ಬಿಡುಗಡೆ ಮಾಡಿದ್ರಲ್ಲ, ಆ ದಾಖಲೆಯಲ್ಲಿ ಸೀರಿಯಲ್ ನಂಬರ್ 8 ಮತ್ತು 4ರಲ್ಲಿ ಇವರಿಬ್ಬರ ಹೆಸರು ಕೂಡ ಉಲ್ಲೇಖ ಇತ್ತು. ಇವರಿಬ್ಬರು ಕೂಡ ಅಡ್ರೆಸ್ ಅಲ್ಲಿ, ಅವರ ಎಪಿಕ್ ಕಾರ್ಡ್ ನ ಅಡ್ರೆಸ್ ಅಲ್ಲಿ 00 ಅಂತ ನಮೂದಾಗಿದೆ. ಹಾಗಾಗಿ ಇವರೆಲ್ಲರೂ ಕೂಡ ಹೇಗೆ ವೋಟ್ ಮಾಡಿದ್ರು, ಅಸ್ತಿತ್ವದಲ್ಲೇ ಇಲ್ಲದೆ ಇರತಕ್ಕಂಥವರಿಂದ ವೋಟನ್ನು ಮಾಡುವ ಮೂಲಕವಾಗಿ ಚುನಾವಣಾ ವ್ಯವಸ್ಥೆಯಲ್ಲಿ ಇವರು ಮತಗಳ್ಳತನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ರಾಹುಲ್ ಗಾಂಧಿ ಅವರು ಮೊನ್ನೆ ಒಂದು ಆರೋಪವನ್ನು ಮಾಡಿದ್ರು, ಒಂದಿಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ಆ ದಾಖಲೆಗಳಲ್ಲಿ ತಮ್ಮ ಹೆಸರು ಕೂಡ ಇದೆ. ತಮ್ಮ ಎಪಿಕ್ ಕಾರ್ಡ್ ನಲ್ಲಿ ಮನೆ ನಂಬರ್ 000 ಎಂದು ನಮೂದಾಗಿದೆ ಅನ್ನುವಂಥದ್ದು ಆರೋಪ ಅವ್ರದ್ದು. ಇಲ್ಲ ಸರ್, ಅದು ಸುಳ್ಳು ಆರೋಪ. ಯಾಕಂದ್ರೆ ನೋಡ್ಕೊಂಡು ಯಾವ್ದೋ ನಮ್ 0 ಬಂದ ತಕ್ಷಣ ನಾವು ಇಲ್ವೇ ಇಲ್ಲ ಅನ್ನೋದು ಸುಳ್ಳು ಆರೋಪ. ಯಾಕಂದ್ರೆ ಇದೀವಿ ಆ ಡಾಕ್ಯುಮೆಂಟ್ಸ್ ಅಲ್ಲಿ ಏನಾಗಿದೆ, ನಾವು ಅಧಿಕಾರಿಗಳು ಒಂದು ಅಡ್ರೆಸ್ ಏನೋ ಎಂಟ್ರಿ ಮಾಡೋ ಟೈಮಲ್ಲಿ, ಏನೋ ಟೈಪಿಂಗ್ ಮಾಡೋ ಟೈಮಲ್ಲಿ 0 ಅಂತ ಹಾಕಿದ್ದಾರೆ. ನಮ್ದು ಮನೆ ನಂಬರ್ ಇದೆ, ನಾವು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದೀವಿ. ಮನೆ ಕಟ್ಟೋ ಟೈಮಲ್ಲಿ ಇಲ್ಲೇ ಇರ್ಬೋದು. ಮನೆ ಕಟ್ಟಾದ್ಮೇಲೆ ನಮ್ಗೆ ನಂಬರ್ ಕೊಟ್ಟಿದ್ದಾರೆ, ನಾವು ಡಾಕ್ಯುಮೆಂಟ್ಸ್ ಅಲ್ಲಿ ಸಬ್ಮಿಟ್ ಮಾಡಿದೀವಿ. ನಾವು 10-15 ವರ್ಷದಿಂದ ನಾವು ವೋಟ್ ಮಾಡ್ತಾ ಇದೀವಿ. ನಮ್ಮ ಯಜಮಾನ್ರ ತಂದೆ ತಾತನ ಕಾಲದಿಂದ ಅವ್ರು ಇಲ್ಲೇ ಇದ್ದಾರೆ. ಅವಾಗಿಂದನೂ ಅವ್ರು ವೋಟರ್ಸ್ ಇಲ್ಲೇ ಇದ್ದಾರೆ. ನಮ್ಮ ಅತ್ತೆದಿದೆ, ನಮ್ಮ ಮಾವಂದಿದೆ, ಎಲ್ಲರದು ಇದೆ ವೋಟರ್ಸ್, ಎಲ್ಲರೂ ಮಾಡಿದ್ದಾರೆ ಸರ್. ಇವಾಗ ನಾವು ಮದುವೆಗೆ ಬಂದಾಗಿಂದನೂ ಇಲ್ಲೇ ವೋಟ್ ಮಾಡ್ತಾ ಇದ್ದೀವಿ. ಇವಾಗ ಬಂದ್ರೆ ಈ ಥರ ನ್ಯೂಸ್ ಕ್ರಿಯೇಟ್ ಮಾಡಿದ್ದಾರೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಮಿಸ್ಟೇಕ್ ಎಲ್ಲಿಂದ ಆಗಿದೆ ಅಂತ ಗೊತ್ತಿಲ್ಲ. ಅಂದರೆ ಟೈಪಿಂಗ್ ಮಿಸ್ಟೇಕ್. ಏನಂದರೆ ಅವರು ಇಲ್ಲಿ ಅಧಿಕಾರಿಗಳು ಏನು ಮಾಡಿದಾರೋ ಅದು ಮಿಸ್ಟೇಕ್, ನಮ್ದಲ್ಲ ಮಿಸ್ಟೇಕ್. ಈಗ ನಮಗೆ ಒಂದು ಫೇಕ್ ಐಡಿ ಹೆಂಗೆ, ಫೇಕ್ ಐಡಿ ಹೆಂಗಾಗ್ಬಿಡುತ್ತೆ? ಫೇಕ್ ಐಡಿಯಲ್ಲಿ ನಾವೆಲ್ಲ ಇಲ್ವಾ? ಇಲ್ಲಿ ಮನೆ ಇದೆ, ಮಠ ಇದೆ, ಎಲ್ಲನೂ ಇದೆ. ಈಗ ಬಂದಿದ್ದೀರಾ ಆಲ್ರೆಡಿ, ಮನೆ ನೋಡಿದಿರಾ, ಮನುಷ್ಯರು ಎದುರುಗಡೆ ನಿಂತಿದ್ದೀವಿ. ಫೇಕ್ ಐಡಿ ಅಂದರೆ ಹೆಂಗೆ? ಏನು ಪ್ರೂಫ್ ಇದೆ ಫೇಕ್ ಐಡಿ ಅನ್ನೋದಕ್ಕೆ? 0 ನಂಬರ್ ಬಂದ ತಕ್ಷಣ ನಾವು ಫೇಕ್ ಐಡಿ ಹೆಂಗಾಗ್ಬಿಡ್ತೀವಿ? ಅಧಿಕಾರಿಗಳು ಮಿಸ್ಟೇಕ್ ಅದು, ಅವ್ರನ್ನ ಪ್ರಶ್ನೆ ಮಾಡಿ. ನಮ್ಮನ್ನ ಫೇಕ್ ಐಡಿ ಅಂದ್ರೆ ಏನು? ತಮ್ಮ ಎಪಿಕ್ ಕಾರ್ಡ್ ಅಲ್ಲಿ ಮನೆ ನಂಬರ್ ಏನಂತ ಇದಾಗಿದ್ರೆ 0 ಅಂತಾನೆ ಇವಾಗ ತೋರಿಸ್ತಿರೋದು ನಮಗೆ ಗೊತ್ತಾಗ್ತಿದೆ. 00 ಆದ್ರೆ ನಮ್ಮ ಮನೆ ನಂಬರ್ 85 ಇದೆ, ಮನೆ ನಂಬರ್ ಇದೆ, ಅದರಲ್ಲಿ 0 ಅಂತ ತೋರಿಸ್ತಿದೆ. ಅದು ಹೇಗೆ ಅಂತ ನನಗೂ ಗೊತ್ತಿಲ್ಲ. ಯಾರು ಮಿಸ್ಟೇಕ್ ಮಾಡಿದಾರೋ ಅದು ನನಗೂ ಗೊತ್ತಿಲ್ಲ. ಇಲ್ಲ, ರಾಹುಲ್ ಗಾಂಧಿ ಅವರು ಇನ್ನೊಂದು ಕಡೆ ಹೇಳ್ತಾರೆ, ತಮ್ಮ ತಂಡ 6 ತಿಂಗಳ ಕಾಲ ರಿಸರ್ಚ್ ಅನ್ನ ಮಾಡಿದೆ, ರಿಸರ್ಚ್ ಅನ್ನ ಮಾಡಿ ಮಾಹಿತಿನ ಕಲೆ ಹಾಕಿದ್ದೀವಿ ಅಂತ ಹೇಳ್ತಾರೆ. ತಮ್ಮ ಎಪಿಕ್ ಕಾರ್ಡ್ ಅನ್ನ ಅವರು ಅವರ ಸಾಕ್ಷ್ಯದಲ್ಲಿ ಪ್ರದರ್ಶನವನ್ನು ಕೂಡ ಮಾಡ್ತಾರೆ. ಹಾಗಾದ್ರೆ ಅವರು ಅವರ ತಂಡದವರು ಯಾರಾದ್ರೂ ಬಂದು ನಿಮ್ಮನ್ನ ಮಾತನಾಡಿಸುವಂತ ಕೆಲಸ ಮಾಡಿದ್ರಾ, ಅಥವಾ ತಮ್ಮ ಮನೆಗೆ ವಿಸಿಟ್ ಅನ್ನು ಕೊಡುವಂತ ಕೆಲಸ ಏನಾದ್ರು ಮಾಡಿದ್ರಾ? ಇಲ್ಲ, ಈಗ ನಿನ್ನೆಯಿಂದ ಹಬ್ಬದಿಂದ ನಿನ್ನೆಯಿಂದ ಬಂದು ಈ ನ್ಯೂಸ್ ಯಾವಾಗ ಬಂತು ಅವಾಗಿಂದ ಬರ್ತಿದ್ದಾರೆ. ಹೌದಾ, ಇಬ್ರು ಬಂದು ನ್ಯೂಸ್ ತಗೊಂಡು ಹೋದ್ರು. ಅವ್ರಿಗೂ ಅದನ್ನೇ ಹೇಳಿದೀನಿ, ಕಣ್ಮುಂದೆ ಪ್ರೂಫ್ ಇದೆ. ಮಂಜುಳಾ ನಂದೆ, ಮಂಜುಳಾ ಅಂತ ಸೀರಿಯಲ್ ನಂಬರ್ 8. ಹೌದು. ಈ ತರ ಏನ್ ಮಾಡಿದಾರೆ ನನ್ಗೆ ಗೊತ್ತಾಗ್ತಿಲ್ಲ ಸರ್. ವೋಟರ್ ಐಡಿ ತೋರಿಸಿ ತಮ್ಮದು ಏನಂತ ಇದೆ, ಮನೆ ನಂಬರ್ ಏನಂತ ಇದೆ? ಅದರಲ್ಲಿ 00 ಅಂತ ಇದೆ. ರಾಹುಲ್ ಗಾಂಧಿ ಅವರು ತಮ್ಮನ್ನ ನಕಲಿ ವೋಟರ್ಸ್, ಮತಗಳ್ಳತನ ಮಾಡಿದಂತವ್ರು ಅಂತ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾರೆ. ಏನ್ ಹೇಳ್ತೀರ ಅವ್ರಿಗೆ? ನಮ್ಗೇನು ಗೊತ್ತು ಈ ತರ ಬರ್ತದೆ ಅಂತ? ಗೊತ್ತಿಲ್ಲಲ್ಲ ನಮ್ಗೆ. ಎಷ್ಟು ಬಾರಿ ಇಲ್ಲಿ ವೋಟ್ ಮಾಡಿದ್ರಿ ತಾವು ಈ ಕ್ಷೇತ್ರದಲ್ಲಿ?
ಈ ಕ್ಷೇತ್ರದಲ್ಲಿ ಅವಲ್ಲ ಒಂದು ಮೂರು ಸತಿ ಏನಾಗಿದೆ ಸರ್ ಅಷ್ಟೇ. ರಾಹುಲ್ ಗಾಂಧಿ ಅವರೇನು ಆರೋಪ ಮಾಡಿದ್ರು, ಆರೋಪ ಸುಳ್ಳು ಅನ್ನುವಂಥದ್ದನ್ನು ಕೂಡ ಅವರು ಬಹಿರಂಗಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ ಭೇಟಿ ನೀಡಲಿದ್ದಾರೆ. ಬೆಳಿಗ್ಗೆ 10:30ಕ್ಕೆ HAL ವಿಮಾನ ನಿಲ್ದಾಣ ತಲುಪುವ ಪ್ರಧಾನಿ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ HQTC ಹೆಲಿಪ್ಯಾಡ್ಗೆ ಆಗಮಿಸಲಿದ್ದಾರೆ. ಅಲ್ಲಿಂದ ರಸ್ತೆ ಮೂಲಕವಾಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಬರಲಿರುವ ಮೋದಿ 3 ವಂದೇ ಭಾರತ್ ರೈಲಿಗೆ ಚಾಲನೆ ಕೊಡಲಿದ್ದಾರೆ. ಆ ಬಳಿಕ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಆಗಮಿಸುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಟ್ರೋ ಹಳದಿ ಮಾರ್ಗಕ್ಕೆ ಅಲ್ಲಿ ಚಾಲನೆ ನೀಡಿ ಮೆಟ್ರೋದಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯವರೆಗೆ ಪ್ರಯಾಣ ಬೆಳೆಸಲಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಮೆಟ್ರೋ 3ನೇ ಹಂತಕ್ಕೂ ಕೂಡ ಪ್ರಧಾನಿ ಮೋದಿ ಶಂಕುಸ್ಥಾಪನೆಯನ್ನ ನೆರವೇರಿಸಲಿದ್ದಾರೆ. ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಗಿಗುಡ್ಡ ಮೆಟ್ರೋ ನಿಲ್ದಾಣದ ಬಳಿ ಇದೀಗ ಅದ್ದೂರಿಯಾಗಿರುವಂತಹ ಸಿದ್ಧತೆಗಳು ಕೂಡ ನಡೆದಿರುವಂತದ್ದು. ಒಂದ್ ಕಡೆಯಿಂದ ಅಭಿಮಾನಿಗಳಿಗೆ ಪ್ರಧಾನಿ ಅವರನ್ನ ನೋಡೋದಕ್ಕೆ ಬೇಕಾಗಿರುವಂತಹ ಬ್ಯಾರಿಕೇಡ್ಗಳ ಅಳವಡಿಕೆ ಆದ್ರೆ, ಮತ್ತೊಂದು ಕಡೆ ಹಳದಿ ಮಾರ್ಗವನ್ನ ನರೇಂದ್ರ ಮೋದಿ ಏನು ಉದ್ಘಾಟನೆ ಮಾಡ್ತಿದ್ದಾರೆ, ರಾಗಿಗುಡ್ಡ RV ರೋಡ್ ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ವರೆಗಿನ ಹಳದಿ ಮಾರ್ಗವನ್ನ, ಅದಕ್ಕೆ ರಾಗಿಗುಡ್ಡದಲ್ಲಿ ಒಂದು ಕಾರ್ಯಕ್ರಮವನ್ನು ಕೂಡ BMRCL ಹಮ್ಮಿಕೊಂಡಿರುವಂತದ್ದು. ರಾಗಿಗುಡ್ಡ ಮೆಟ್ರೋ ನಿಲ್ದಾಣದಲ್ಲೂ ಕೂಡ ಇದೀಗ ಎಲ್ಲಾ ರೀತಿಯಾಗಿರುವಂತಹ ಸಿದ್ಧತೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಕೆಲವು ಹೊತ್ತುಗಳ ಮುಂಚೆ ಅಷ್ಟೇ ಸ್ಥಳೀಯ ಶಾಸಕರಾಗಿರುವಂತಹ CK ರಾಮಮೂರ್ತಿ ಅವರು ಕೂಡ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡಿದ್ರು. ಜೊತೆಗೆ BBMP ದಕ್ಷಿಣ ವಲಯದ ಆಯುಕ್ತರು ಮತ್ತೆ BMRCL ನ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲೇ ಬೀಡು ಬಿಟ್ಟಿರುವಂತದ್ದು, ಎಲ್ಲಾ ರೀತಿಯಾಗಿರುವಂತಹ ಸಿದ್ಧತೆಗಳನ್ನು ಮಾಡ್ತಾ ಇರುವಂತದ್ದು. ಜೊತೆಗೆ ಡಾಗ್ ಸ್ಕ್ವಾಡ್ ಕೂಡ ಬಂದು ಇದೀಗ ಭದ್ರತೆಯನ್ನ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ನಾಳೆ ಬೆಳಿಗ್ಗೆ 12:30 ಸುಮಾರಿಗೆ ನರೇಂದ್ರ ಮೋದಿ ಅವರು ಆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬರ್ತಾರೆ. ಬಂದು ಹಳದಿ ಮಾರ್ಗ ಹೊಸ ಮಾರ್ಗದ ಈ ಒಂದು ಲೇನ್ ಅನ್ನ, ನಮ್ಮ ಮೆಟ್ರೋ ಲೇನ್ ಅನ್ನ ಉದ್ಘಾಟನೆಯನ್ನು ಕೂಡ ಮಾಡ್ತಾರೆ. ಬೆಳಿಗ್ಗೆ 11:30 ಸುಮಾರಿಗೆ HAL ನಿಂದ ನೇರವಾಗಿ ಅವರು ಏನು ಹೆಲಿಕಾಪ್ಟರ್ ಮೂಲಕ ಹೆಲಿಪ್ಯಾಡ್ ಹೆಡ್ ಕ್ವಾರ್ಟರ್ಗೆ ಬರ್ತಾರೆ. ಅಲ್ಲಿಂದ ಮಾರ್ಗದ ಮೂಲಕವಾಗಿ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣಕ್ಕೆ ಬಂದು ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲು ಉದ್ಘಾಟನೆ ಮಾಡ್ತಾರೆ. ಅದಾದ ಬಳಿಕ ನೇರವಾಗಿ ರಾಗಿಗುಡ್ಡ ಮೆಟ್ರೋ ನಿಲ್ದಾಣಕ್ಕೆ ಬಂದು ಹಳದಿ ಮಾರ್ಗದ ಎಲ್ಲೋ ಹೊಸ ಮಾರ್ಗ ಏನಿದೆ ಅದನ್ನ ಈಗ ಉದ್ಘಾಟನೆ ಮಾಡ್ತಾ ಇರುವ ಜೊತೆಗೆ ದಕ್ಷಿಣ ಭಾರತದ ಚೊಚ್ಚಲ ಡಬಲ್ ಡೆಕ್ಕರ್ ಫ್ಲೈಓವರ್ ಇದೆ, ಆ ಒಂದು ಫ್ಲೈಓವರ್ ಅನ್ನು ಕೂಡ ಇಲ್ಲಿ ಉದ್ಘಾಟನೆ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇರುವಂತದ್ದು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8.